ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಹತ್ಯೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ಮನೆ ಮಗಳನ್ನ ಕಳೆದುಕೊಂಡ ಬಡ ಕುಟುಂಬ ದಿಕ್ಕೇ ತೋಚದಂತಾಗಿದೆ. ಇವರ ಪರ ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನವನ್ನ ಕೈಗೊಂಡಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಫೋಟೋ ನೋಡಿ ಅದ್ರ ಕಣ್ಣೀರು ಬರುತ್ತೆ ಇಲ್ಲ ರೀ. ಗಂಡು ಮಕ್ಳಿಲ್ಲ ಮನೆಯಲ್ಲಿ, ಆದರೂ ಬೆಳಗ್ಗೆ ಬಂದು ಹೇಳ್ತಾರೆ ಮನೆ ಎಷ್ಟೊತ್ತಿದ್ರು ಖಾಲಿ ಮಾಡ್ಬೇಕು ನೀವು. ರಿಪಬ್ಲಿಕ್ ಕನ್ನಡ ನೊಂದವರ ಪಾಲಿಗೆ ಎಂದಿಗೂ ಇರುವ ಸುದ್ದಿ ಸಂಸ್ಥೆ. ನೇಹಾ ಹಿರೇಮಠ್ ಹತ್ಯೆ ವಿರುದ್ಧ ಧ್ವನಿ ಎತ್ತಿರುವ ರಿಪಬ್ಲಿಕ್ ಕನ್ನಡ ಅಂಜಲಿಗೂ ನ್ಯಾಯವನ್ನ ಒದಗಿಸಲು ಹೋರಾಡ್ತಾ ಇದೆ. ಅಂಜಲಿಗೆ ನ್ಯಾಯ ರಿಪಬ್ಲಿಕ್ ಅಭಿಯಾನ. ಸೂರಿಲ್ಲ, ದುಡ್ಡಿಲ್ಲ, ಬದುಕೋದು ಹೇಗೆ? ದೇಶಾದ್ಯಂತ ಅಂಜಲಿ ಹತ್ಯೆಗೆ ಸಂಚಲನವನ್ನ ಸೃಷ್ಟಿಸಿದೆ. ಮನೆಗೆ ಆಧಾರ ಸ್ತಂಭವಾಗಿದ್ದ ಮನೆ ಮಗಳನ್ನ ಕಳೆದುಕೊಂಡು ಬಡ ಕುಟುಂಬ ಜೀವನವನ್ನ ಸಾಗಿಸಲು ಪರದಾಡುವಂತಾಗಿದೆ. ಬಾಡಿಗೆ ಮನೆಯಲ್ಲೇ ಇಷ್ಟು ದಿನ ಕಾಲ ಕಳೆಯುತ್ತಿದ್ದ ಕುಟುಂಬ ಈಗ ಮನೆ ಖಾಲಿ ಮಾಡುವಂತಹ ಸ್ಥಿತಿ ಬಂದಿದೆ. ಹೀಗಾಗಿ ಅಂಜಲಿ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸಲು ಧ್ವನಿ ಎತ್ತಿದೆ. 3000 ರೂಪಾಯಿ ಹಚ್ತೇನೆ ಅಂದ್ರೆ ಅದನ್ನು ಕಟ್ಟಿ ಬಾಡಿಗೆ ಇಡ್ತೇವಂದ್ರೆ ಇರಕ್ಕೆ ಕೊಡಾಕ್ತಿಲ್ಲ ರೀ ಅವರು. ಇವತ್ತು ಬೆಳಗ್ಗೆನ ಅಂದಾರ ಆಕಿನ ಫೋಟೋ ನೋಡಿ ಅದ್ರ ಕಣ್ಣೀರು ಬರುತ್ತೆ ಇಲ್ಲ ರೀ. ಗಂಡು ಮಕ್ಳಿಲ್ಲ ಮನೆಯಲ್ಲಿ, ಆದರೂ ಬೆಳಗ್ಗೆ ಬಂದು ಹೇಳಿದಾರೆ ಮನೆ ಎಷ್ಟೊತ್ತಿದ್ರು ಖಾಲಿ ಮಾಡ್ಬೇಕು ನೀವು. ಏನಾರಾಗಲಿ ಏನಾರ ಸಂಬಂಧ ಇಲ್ಲ. ನಿನ್ನೆ ಅಷ್ಟು ನಮ್ಮ ಮನೇಲಿ ಅಷ್ಟು ಒದ್ರಾಡತ್ತಾರಂತ ಎಲ್ಲ ಮಾಡತ್ತಾರಂತ ಒಬ್ಬರು ಬಂದಿಲ್ಲ. ಅಮ್ಮನೇ ಬಂದು ಅಲ್ಲೆಲ್ಲ ರಂಗೋಲಿ ಹಾಕತ್ತ ಏನಾಯ್ತು ಅಂತ ಬಾಯಿ ಕೇಳಿಲ್ಲ. ಹೆಂಗಿರ್ಬೇಕು ಇಂಥ ಮನೇಲಿ, ಹೆಂಗಿರ್ಬೇಕು? ಈಗ ಹೊರಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕಣ್ಣ ನಾವು? ಗಂಡು ಮಕ್ಳು ಅದಾರ, ಯಾರ ಗಂಡು ಮಕ್ಳು ಅದಾರ ಕರ್ಕೊಂಡು ಹೋಗ್ತಾರಪ್ಪ. ಎಲ್ಲರೂ ಇಟ್ಟು ಸಾಕ್ತಾರ, ನಮ್ಗೆ ಭಿಕ್ಷಾರ ಬೇಡರು ಸಾಕ್ತಾರ ಅನ್ನಕ್ಕೆ. ಗಂಡು ಮಕ್ಳಿಲ್ಲ, ಯಾರೂ ಇಲ್ಲ. ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? 3-4 ಮಂದಿ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು? ರಿಪಬ್ಲಿಕ್ ಅಭಿಯಾನಕ್ಕೆ ಶೆಟ್ಟರ್ ಅಭಿನಂದನೆ. ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅಭಿನಂದಿಸಿದ್ದಾರೆ. ಅಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿಯಲ್ಲಿ ನಡೆದ ರಿಯಾಲಿಟಿ ಚೆಕ್ ಬಗ್ಗೆ ಹೀಗಂದ್ರು. ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದೀವಿ ಸರ್. ಇದರಲ್ಲಿ ಪೊಲೀಸರ ಅಸಲಿಯತ್ತು ಬಯಲಾಗಿದೆ ಸರ್. ಡೆಫಿನೆಟ್ಲಿ ನೀವು ರಿಯಾಲಿಟಿ ಚೆಕ್ ಮಾಡಿದ್ರಲ್ಲ, ಇದು ವಸ್ತುಸ್ಥಿತಿ ಇದು ನಿಜವಾಗಿ ಹಾಗೆ ಇದೆ ಪರಿಸ್ಥಿತಿ. ಇವತ್ತು ನೀವು ಡೈಲಿ ಚೆಕ್ ಮಾಡಿ, ಇಷ್ಟೆಲ್ಲ ಚೆಕ್ ಮಾಡಿ ಹೇಳಿದ್ರು ಸರ್ಕಾರ ಏನು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಕಳೆದ 1 ತಿಂಗಳ ಹಿಂದೆ ಹತ್ಯೆಯಾಗಿದ್ದ ನೇಹಾ ತಂದೆ ಕೂಡ ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಬಹುಪರ ಕಂಡಿದ್ದಾರೆ. ದುರ್ಘಟನೆ ಆಗಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಿಪಬ್ಲಿಕ್ ಕನ್ನಡ ವಿಶೇಷ ಅಭಿಯಾನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಏನು ಹೇಳ್ತೀರಿ ಸರ್? ನಾನು ಪ್ರಥಮವಾಗಿ ಮಾಧ್ಯಮ ಏನು ರಿಯಾಲಿಟಿ ಚೆಕ್ ಏನು ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡ, ನಾನು ಭಾಳ ಅಭಿನಂದಿಸ್ತೀನಿ. ಯಾಕಂದರೆ ನೀವೇ ಎಚ್ಚೆತ್ತಿ ಏನು ತೋರ್ಸಾತಿರಲ್ಲ ಜನರಿಗೆ ಮುಟ್ಟಾತೈತಿ. ಇವತ್ತು ನೀವೇ ಸುಮ್ಮನಾಗಿಬಿಟ್ಟಿದ್ರೆ ಈ ಜನರು ಯಾರೂ ಕೊಡ್ತಿದ್ದಿಲ್ಲ. ಇವತ್ತು ಅವೇರ್ನೆಸ್ ಬರೋಕ್ಕೆ ಕಾರಣ ಮಾಧ್ಯಮದವ್ರು ನಿಷ್ಪಕ್ಷವಾಗಿ ಒಂದು ಈಟು ಯಾವುದೋ ಕಳಂಕ ಇರಲಾರ್ದೆ ಹೆಂಗೆ ಸೇವೆ ಮಾಡತ್ತಾರಲ್ಲ, ರಾಜಕಾರಣಿಗಳು ಹಂಗೆ ಸೇವೆ ಮಾಡಬೇಕು, ಪೊಲೀಸ್ ಇಲಾಖೆನೂ ಹಂಗೆ ಸೇವೆ ಮಾಡ್ಬೇಕು. ಅಂದ್ರೆ ಎಲ್ಲರಿಗೆ ಒಂದು ಮಾದರಿ ಆಕೈತಿ. ಬರೀ ನೀವು ಮಾಧ್ಯಮದವ್ರು ಮಾಡಿದರೆ ಕೆಲಸ ಆಗಲ್ಲ. ಅವರು ಕೂಡ ಕೈ ಜೋಡಿಸ್, ನಾವು ಕೂಡ ಕೈ ಜೋಡಿಸ್ಬೇಕು, ಪಬ್ಲಿಕ್ಕು ಕೈ ಜೋಡಿಸ್ತಾರೆ. ಅದಕ್ಕೆ ರಿಯಾಲಿಟಿ ಚೆಕ್ನಲ್ಲಿ ಏನು ಬಂದಿದೆ ಸತ್ಯನ ತೋರಿಸಿ. ಒಟ್ನಲ್ಲಿ ಅಂಜಲಿ ಹತ್ಯೆ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.